ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ, ಸುನಿಲ್ ಅಂತ. ನಮಸ್ತೆ. ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಧಾರವಾಡದಿಂದ. ಓಕೆ, ಈಗ ಯುದ್ಧ ನಡೀತಾ ಇದೆ, ನೀವು ಕೂಡ ನೋಡ್ತಾ ಇದ್ದೀರಾ ಟಿವಿಗಳಲ್ಲಿ. ಏನ್ ಅನಿಸ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಅಂದ್ರೆ ಯುದ್ಧ ಯಾರಿಗೂ ಒಳ್ಳೇದಲ್ಲ, ಎಲ್ಲರಿಗೂ ಹಾನಿನೇ ಮಾಡುತ್ತೆ. ಬಟ್ ಈ ನಡುವೆ ಇಲ್ಲಿ ಇಂಡಿಯಾದಲ್ಲಿ ಏನಾಗ್ತಿದೆ ಅಂದ್ರೆ ಜಾಸ್ತಿ ಜನ ಇರಾನ್ಗೆ ಸಪೋರ್ಟ್ ಮಾಡ್ತಿರುವಾಗ ಸೊ ಮುಸ್ಲಿಂ ಕಂಟ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಹೀಗೆ ಹಾಗೆ ಅಂತ ಮಾತಾಡ್ತಿದ್ದಾರೆ. ಬಟ್ ಅದ್ರಲ್ಲೂ ಸ್ಪೆಷಲಿ ನಮ್ ಕರ್ನಾಟಕದಲ್ಲಿ ಈ ತರ ಮಾಡ್ತಿರೋದ್ರಿಂದ ಜಾಸ್ತಿ ಮಟ್ಟದಲ್ಲಿ ಬೇರೆ ತರ ಹೋಗ್ತಾ ಇದೆ. ಇದು ಮುಸ್ಲಿಂ ಕಂಟ್ರಿ ಯಾರು ದೇಶದ್ರೋಹಿಗಳು ಹಾಗೆ ಹೇಗೆ ಅಂತ. ಬಟ್ ಒಂದ್ ರೀಸನ್ ಏನಪ್ಪಾ ಅಂದ್ರೆ ಮುಸ್ಲಿಂ ಕಂಟ್ರಿ ಅನ್ನೋದನ್ನ ಬಿಟ್ಟು ಒಂದು ಭಾರತದ ಜೊತೆ ಒಳ್ಳೆ ಸಂಬಂಧ, ಒಳ್ಳೆ ನಂಟು ಹೊಂದಿರುವಂತಹ ಕಂಟ್ರಿಗೆ ನಾವು ಸಪೋರ್ಟ್ ಮಾಡ್ತಿದ್ವಿ ಅನ್ನೋದು ಒಂದು ಖುಷಿ ಆಗತ್ತೆ. ಬಿಕಾಸ್ ಆಫ್ ಯಾಕಂದ್ರೆ 75 ವರ್ಷಗಳಿಂದ ನಾವು ಅವ್ರ ಜೊತೆ ರಾಜತಾಂತ್ರಿಕವಾಗಿ ಸಂಬಂಧ ಹೊಂದ್ಕೊಂಡಿದ್ದೀವಿ. ಹಾಗೆ ಈ 75 ವರ್ಷ ಹೊರತುಪಡಿಸಿ ಇನ್ನು ಹಳೇ ಕಾಲದಲ್ಲಿ ಹೋದ್ರೆ ನಾವು ಅವಾಗಿನ ರಾಜರು ಮಹಾರಾಜರ ಕಾಲದಲ್ಲೂ ಕೂಡ ಇರಾನ್ ಜೊತೆ ನಮ್ದು ಒಳ್ಳೆ ಆರ್ಥಿಕ ವ್ಯವಸ್ಥೆ ಮತ್ತು ವ್ಯಾಪಾರದ ಸಂಬಂಧಗಳು ಭಾರಿ ಉತ್ತಮವಾಗಿತ್ತು. ಈ ವಿಚಾರಗಳು ಕೂಡ ಮುಂದಲ್ಲೇ ಬರ್ತಾವೆ. ಸೊ ಇನ್ನೊಂದು ಮುಖ್ಯವಾಗಿ ಏನ್ ವಿಚಾರ ಅಂದ್ರೆ ಅಯತುಲ್ಲಾ ಅಲಿ ಖಮೇನಿ ಅವರು ಏನು ತೀರ್ಕೊಂಡಿದಾರಲ್ಲ ದೇಶದ ರಾಷ್ಟ್ರಪತಿಗಳು. ಸೊ 1971ರಲ್ಲಿ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮದಲ್ಲಿ ಬರ್ತಾರ ಅವರು. ಸೊ ಅವರು ಕರ್ನಾಟಕದಲ್ಲಿ ನಮ್ಮ ಭಾರತದಲ್ಲಿ ಅದು ಸ್ಪೆಷಲಿ ಕರ್ನಾಟಕದ ನಮ್ಮ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಬಂದಿರುತ್ತವೆ. ಆ ಊರಿನ ಹೆಸರು ಕೂಡ ಅಲಿಪುರ ಅಂತಾನೆ ಹೆಸರು ನಾಮಕರಣ ಮಾಡಿರತ್ತೆ. ಸೊ ಇಲ್ಲೇ ಗೊತ್ತಾಗತ್ತೆ ನಮ್ಗೆ ಇರಾನ್ ಮತ್ತು ಭಾರತದ ಮಧ್ಯೆ ಇಂತ ಸಂಬಂಧ ಇತ್ತು ಅನ್ನೋದು. ಆಮೇಲೆ ಇನ್ನೊಂದು ಭಾರತಕ್ಕೆ ಮುಖ್ಯವಾಗಿ ವ್ಯಾಪಾರದ ಪ್ರಮುಖವಾಗಿ ನೋಡೋದಾದ್ರೆ ನಾವು ಅವ್ರು ನಮ್ಗೆ ಚಹಬಾರ್ ಬಂದರನ್ನ ಕಟ್ಕೊಡೋಕೆ ನಮ್ಗೆ ಅವ್ರ ಅನುಮತಿ ನೀಡ್ತಾರೆ. ಸೊ ಅದಕ್ಕೆ 10 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿರ್ತಾರೆ. ಇದು ನಮ್ಗೆ ನಮ್ಮ ಭಾರತದ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಈ ಬಂದರು ಪ್ರಮುಖವಾಗಿದೆ. ಬಿಕಾಸ್ ಆಫ್ ಏನಂದ್ರೆ ಅಲ್ಲಿ ಎಂಟೈರ್ 40% ಟ್ರೇಡ್ ನಡೀತಿರೋದು ಅಲ್ಲಿ ಒಂದು ಕಣಿವೆಯಲ್ಲಿ. ಸೊ ಆ ಕಣಿವೆ ಹತ್ರನೇ ನಮ್ಮ ಒಂದು ಬಂದರು ಇದೆ ಅಂದ್ರೆ ಅದು ನಮ್ಮ ಭಾರತಕ್ಕೆ ಆರ್ಥಿಕ ಮಟ್ಟವನ್ನು ಹೆಚ್ಚಿಸೋದು ಒಂದು ತುಂಬಾ ಏನಂತಾರಕ್ಕೆ ಅವಕಾಶ ಹೆಚ್ಚಿಸ್ಕೊಡೋಕೆ ಅಂತ. ಬಟ್ ಆದ್ರೆ ನಮ್ಮ ಇನ್ನೊಂದು ಸಮಸ್ಯೆ ಏನಾಗ್ತಿದೆ ಅಂದ್ರೆ ಇಂಡಿಯಾ ಇನ್ನೂವರೆಗೂ ಆಗಿದೆ, ಯಾವುದೇ ರೀತಿಯಾದಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಇದು ಹೇಗೆ ರಾಜತಾಂತ್ರಿಕವಾಗಿ ಹೇಗೆ ಪೋಟ್ರೆ ಆಗತ್ತಂದ್ರೆ ಇಂಡಿಯಾ ಸಪೋರ್ಟ್ ಯಾರಿಗಿದೆಯೋ ಅಥವಾ ಇರಾನ್ಗಿದೆಯೋ ಅಥವಾ ಇಸ್ರೇಲ್ ಅಮೆರಿಕ ಆಗಿದೆಯೋ ಅಂತ ಅನ್ನೋದು ಅವರು. ಸೊ ಇದು ರಾಜತಾಂತ್ರಿಕವಾಗಿ ಸಂಬಂಧ ಹಾಳಾಗುವಂತದ್ದು ಆಗಬಹುದು. ಹಾಗಾಗಿ ಇಂಡಿಯಾ ಆದಷ್ಟು ಬೇಗ ಒಂದು ನ್ಯೂಟ್ರಲ್ ಆಗಿರ್ಬೇಕು ಅಥವಾ ಇನ್ನೊಂದು ಯಾವ್ದಾದ್ರು ಒಂದು ಡಿಸಿಷನ್ ತಗೊಂಡು ಯಾವ್ದಾದ್ರು ಒಂದು ಕಡೆ ಆಗ್ಬೇಕು. ಬಿಕಾಸ್ ಆಫ್ ಯಾಕಂದ್ರೆ ನಮ್ದು ವ್ಯಾಪಾರ ಈ 2024-25ರಲ್ಲಿ ನಾವು ಇರಾನ್ ಜೊತೆ ನಾವು ಸರಿಸುಮಾರು $1.68 ಕೋಟಿ ಗಳಷ್ಟು ನಾವು ವ್ಯಾಪಾರನ ದ್ವಿಪಕ್ಷೀಯವಾಗಿ ಅಂದ್ರೆ ಆಮದು ಮತ್ತು ರಫ್ತಿನ ವಿಚಾರದಲ್ಲಿ ನಾವು ವ್ಯಾಪಾರ ಮಾಡಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ. ಆಮೇಲೆ ಇರಾನ್ದು ಪೆಟ್ರೋಲಿಯಂ ಅಂತ ನೋಡೋದಾದ್ರೆ ಪೆಟ್ರೋಲಿಯಂ ಅಲ್ಲಿ ಅತಿ ಹೆಚ್ಚಾಗಿ ನಾವು ಖರೀದಿ ಮಾಡೋದು ಕೂಡ ಪೆಟ್ರೋಲಿಯಂ ಇರಾನ್ ದೇಶದಿಂದಾನೆ. ಅಂದ್ರೆ ಮಧ್ಯ ಪ್ರಾಂತ್ಯದಿಂದ ನಮ್ಗೆ ನೇರವಾಗಿ ಕಡಿಮೆ ಸಮಯದಲ್ಲಿ ಬೇಗ ದೊರೆಯುವಂತದ್ದು ಕೂಡ ಅದೊಂದಾಗಿರತ್ತೆ. ಸೊ ಆಮೇಲೆ ಇನ್ನೊಂದೇನು ನಮ್ಮ ಸಕ್ರಿಯವಾಗಿ ಇನ್ನೊಂದು ಇಂಡಿಯಾ ಮತ್ತೆ ಇರಾನ್ ಸಕ್ರಿಯವಾಗಿ ಕೆಲಸ ಮಾಡ್ತಿದೆ. INSTC ಅಂದ್ರೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಅಂದ್ರೆ ಈ ಕಾರಿಡಾರ್ ಮುಖಾಂತರ ನಮ್ದು ಭಾರತದ ಹಲವಾರು ಕೆಲಸಗಳು ಕೂಡ ನಡೀತಾ ಇದಾವೆ. ಹಾಗಾಗಿ ಇರಾನ್ ಮತ್ತು ಭಾರತದ ಸಂಬಂಧ ಭಾರಿ ಅತ್ಯುತ್ತಮವಾಗಿದ್ದು ಸೊ ಇದಕ್ಕೆ ಪರ ವಿರೋಧ ಅನ್ನೋದಕ್ಕಿಂತ ನಾವು ನಮ್ಮ ಆರ್ಥಿಕ ವ್ಯಾಪಾರ ಮತ್ತು ರಾಜತಾಂತ್ರಿಕತೆ ಉಳಿಸ್ಕೊಳ್ಳೋಕೆ ನಾವು ಎಂಟ್ರಿ ಆಗ್ಬೇಕು ಭಾರತ ಅಂತ ಅನ್ಸುತ್ತೆ ನಿಮ್ಗೆ? ಎಂಟ್ರಿ ಆಗೋದಕ್ಕಿಂತ ನ್ಯೂಟ್ರಲ್ ಆಗಿರೋದು ಬೆಟರ್. ಬಿಕಾಸ್ ಆಫ್ ಏನಂದ್ರೆ ನಾವು ಯುಎಸ್ ಮತ್ತೆ ಇಸ್ರೇಲ್ ಕೂಡ ನಮ್ದು ಭಾರಿ ಅತ್ಯುತ್ತಮವಾದ ರಾಜತಾಂತ್ರಿಕತೆ ಹೊಂದಿದೆ. ಸೊ ಈ ಕಾರಣದಲ್ಲಿ ಒಂದು ಸ್ಟೇಟ್ಮೆಂಟ್ ನಾವು ನ್ಯೂಟ್ರಲ್ ಆಗಿರ್ತೀವಿ, ಯಾರಿಗೂ ನಮ್ಮ ವ್ಯಾಪಾರ ಮತ್ತೆ ನಾವು ವಹಿವಾಟುಗಳು ಯಾವ ಮೊದ್ಲು ಹೆಂಗಿತ್ತು ಹಂಗೆ ಇರ್ತೀವಿ. ಸೊ ನಾವು ಇದು ಯಾವುದೇ ಕಾರಣಕ್ಕೂ ಸ್ಟೇಟ್ಮೆಂಟ್ ಗಳು ಕೊಡಲ್ಲ ಅನ್ನೋ ವಿಚಾರಗಳು ಇಟ್ಕೊಂಡು ನ್ಯೂಟ್ರಲ್ ಆಗಿದ್ರೆ ಭಾರತಕ್ಕೆ ಇನ್ನೂ ಭಾರಿ ಒಳ್ಳೇದು ಅಂತ ಹೇಳ್ಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ